ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ನಾನು ಮಜ್ಜಿಗೆ ಹುಳಿ ಮಾಡ್ತಾಯಿದ್ದೀನಿ ಅಥವಾ ಮಜ್ಜಿಗೆ ಸಾರು. ಈ ಸೋರೆಕಾಯಿ ಬಳಸ್ಕೊಂಡು ಮಾಡ್ತಾಯಿದ್ದೀನಿ. ಯೂಶ್ವಲಾಗಿ ಇದನ್ನು ಬೂದ್ಗುಂಬಳಕಾಯಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಬಟ್ ಅದು ಇಲ್ಲದೇ ಇದ್ದಾಗ ಒಂದು ಆಲ್ಟರ್ನೇಟಿವ್ ಆಗಿ ಇದರಲ್ಲಿ ಮಾಡ್ಬೋದು. ಇದು ಅಥವಾ ಸೀಮೆ ಬದನೆಕಾಯಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಸೊ ಫಸ್ಟ್ ಇದನ್ನು ಕಟ್ ಮಾಡ್ಕೊತೀನಿ. ಸೊ ನಾನು ಒಂದೇ ಟೈಮಿಂಗ್ ಮಾಡ್ತಿರೋದು, ಸೊ ಒಂದು ಅರ್ಧ ಸಾಕಾಗತ್ತೆ. ಇದನ್ನು ಫಸ್ಟ್ ನಾನು ಮೇಲಿರೋ ಸಿಪ್ಪೆನ ತಕ್ಕೊಂಡು ಆಮೇಲೆ ಚಿಕ್ಕದಾಗಿ ಕಟ್ ಮಾಡ್ಕೊತೀನಿ. ಸೊ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈ ತಿರುಳು ಕೂಡ ಎಳೆದಾಗಿ ಇದ್ದಿದ್ದರಿಂದ ನಾನು ಈ ತಿರುಳನ್ನ ತಕ್ಕೊಂಡಿಲ್ಲ. ಸ್ವಲ್ಪ ಬಲ್ತಿದೆ ಅನ್ನೋದಾದರೆ ಇದನ್ನು ಹಾಕಬೇಡಿ. ನೋಡಿ, ತುಂಬ ಎಳೆದಾಗಿ ಇದೆ. ಸೊ ಇದನ್ನು ಸ್ವಲ್ಪ ನೀರು ಹಾಕಿ ಬೇಯಕ್ಕೆ ಇಡ್ತೀನಿ. ಇವಾಗ ನೋಡಿ, ಸ್ವಲ್ಪನೇ ನೀರು ಹಾಕಿ ಇದನ್ನು ಬೇಯಕ್ಕೆ ಇಟ್ಕೊಂಡಿದ್ದೀನಿ. ಆ್ಯಂಡ್ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ, ನೀಟಾಗಿ ಬೇಯಲಿ ಅಂತ. ಆ್ಯಂಡ್ ಸ್ವಲ್ಪ ಉಪ್ಪು ಹಿಡಿಯುತ್ತೆ, ಸೊ ಅವಾಗ ಚೆನ್ನಾಗಿರುತ್ತೆ. ಸೊ ಇದನ್ನು ಇವಾಗ ಬೇಯಿಸ್ಕೊಳ್ತಾ ಇದ್ದೀನಿ. ಸೊ ಇವಾಗ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ. ಆಮೇಲೆ 1 ಇಂಚಷ್ಟು ಶುಂಠಿ, ನೆಕ್ಸ್ಟ್ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ಮತ್ತು ಬೆಳ್ಳುಳ್ಳಿ ಆಪ್ಷನಲ್, ಬೇಕಿದ್ರೆ ಮಾತ್ರ ಹಾಕ್ಕೊಳ್ಳಿ, ಇಲ್ಲ ಸ್ಕಿಪ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ನೋಡಿ, ಅಕ್ಕಿ ನೆನೆಸಿಟ್ಕೊಂಡಿದ್ದೀನಿ, ಇದನ್ನು ಹಾಕ್ಕೊಳ್ತಾ ಇದ್ದೀನಿ 1 ಸ್ಪೂನಷ್ಟು. ನೆಕ್ಸ್ಟ್ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ 1 ಸ್ಪೂನಷ್ಟು. ಅದಾದಮೇಲೆ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಒಂದು 4-5. ನೆಕ್ಸ್ಟ್ ಇದಕ್ಕೆ ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ಒಂಚೂರು ನೀರು ಹಾಕಿ ಫೈನ್ ಪೇಸ್ಟಾಗಿ ರುಬ್ಕೊಬೇಕು. ಸೊ ನಾನು ಮುಂಚೆನೇ ಹೇಳ್ದಂಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಅವಾಯ್ಡ್ ಮಾಡೋರು ಅವಾಯ್ಡ್ ಮಾಡ್ಬೋದು. ಬರೀ ಈ ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡೆ ಫೈನ್ ಪೇಸ್ಟ್ ಮಾಡ್ಕೊಬೋದು. ನಾನು ಸ್ವಲ್ಪ ಫ್ಲೇವರ್ ಬರುತ್ತೆ ಅನ್ನೋ ಕಾರಣಕ್ಕೆ ಅದೆರಡೂ ಹಾಕಿದ್ದೀನಿ. ಸೊ ನೋಡಿ, ನುಣ್ಣಗೆ ರುಬ್ಕೊಂಡಿದ್ದೀನಿ. ಇದಕ್ಕೆ ನಾನು ಅಕ್ಕಿ ಹಾಕ್ಕೊಂಡಲ್ಲ, ಸೊ ಅದ್ರ ಬದಲಿಗೆ ನಾವು 1 ಸ್ಪೂನ್ ಕಡಲೆಬೇಳೆ ನೆನೆಸ್ಬಿಟ್ಟು ಕೂಡ ಹಾಕೊಬೋದು, ಫ್ಲೇವರ್ ಚೆನ್ನಾಗಿರುತ್ತೆ. ಇಲ್ಲ ಇದು ಅರ್ಧ ಸ್ಪೂನ್ ಅಕ್ಕಿ, ಅರ್ಧ ಸ್ಪೂನ್ ಕಡಲೆಬೇಳೆ ಕೂಡ ಹಾಕ್ಬೋದು. ಸೊ ಥಿಕ್ನೆಸ್ಗೋಸ್ಕರ ಹಾಕ್ತೀವಿ. ನಾನಿಲ್ಲಿ ಅಕ್ಕಿನ ಯೂಸ್ ಮಾಡಿದ್ದೀನಿ. ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಸಾಸಿವೆನ ಕೂಡ ಹಾಕ್ಕೊಂಡಿದ್ದೀನಿ. ಸಾಸಿವೆ ಸ್ವಲ್ಪ ಸಿಡಿದ ಮೇಲೆ ಈರುಳ್ಳಿ ಹಾಕ್ಕೊತೀನಿ. ಸೊ ಸಾಸಿವೆ ಸಿಡಿತಾ ಇದೆ, ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ 1 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, 1 ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಬೇಯಿಸ್ಕೊಬೇಕು ಎಣ್ಣೆಯಲ್ಲೇ. ಸ್ವಲ್ಪ ಅರಶಿನ ಹಾಕ್ಕೊಂಡಿದ್ದೀನಿ. ಈಗ ಈರುಳ್ಳಿ ಕೂಡ ಬೆಂದಿದೆ. ಇದಕ್ಕೆ ನಾವು ರುಬ್ಬಿಟ್ಕೊಂಡ್ರು ಮಸಾಲೆನ ಹಾಕ್ಕೊಬೇಕು. ಇದನ್ನ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗೋಗ್ಬಿಡಬೇಕು, ಯಾಕಂದರೆ ಎಲ್ಲ ಪದಾರ್ಥಗಳು ನಾವು ಹಸಿ ಹಾಕಿದ್ವಿ. ಅದಕ್ಕೆ ನೋಡಿ, ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನೀರನ್ನು ಆ್ಯಡ್ ಮಾಡ್ಕೊಬೇಕು. ನೋಡಿ, ಇವಾಗ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ. ಆ್ಯಂಡ್ ಇದು ಒಂದು ಕುದಿಯಕ್ಕೆ ಬಿಡಬೇಕು. ಆ್ಯಂಡ್ ನಾನು ಇವಾಗಲೇ ಇದಕ್ಕೆ ಬೇಕಾಗಿರೋಷ್ಟು ಉಪ್ಪನ್ನು ಹಾಕ್ಕೊತೀನಿ. ನಾವು ತರಕಾರಿ ಬೇಯುವಾಗ ಕೂಡ ಸ್ವಲ್ಪ ಹಾಕ್ಕೊಂಡಿದ್ವಲ್ಲ, ಸೊ ಹಾಗಾಗಿ ನೋಡ್ಕೊಂಡು ಹಾಕ್ಕೊಬೇಕು. ನೋಡಿ, ಆಲ್ರೆಡಿ ಕುದೀತಾ ಇದೆ. ಸೊ ಈ ಸ್ಟೇಜ್ನಲ್ಲಿ ನಾವು ಬೇಯಿಸಿರುವಂಥ ತರಕಾರಿಯನ್ನು ಹಾಕ್ಕೊಬೇಕು. ನಾನು ನೀರಿನ ಸಮೇತನೇ ಹಾಕ್ಕೊತಾ ಇದ್ದೀನಿ. ನಾನು ಆಗಲೇ ಹೇಳಿದ ಹಾಗೆ ಸೋರೆಕಾಯಿ ನಾನು ತೊಗೊಂಡಿದ್ದು ಸ್ವಲ್ಪ ಎಳೆದಾಗಿತ್ತು, ಹಾಗಾಗಿ ಅದು ತಿರುಳಿನ ಸಮೇತ ತೊಗೊಂಡಿದ್ದೀನಿ. ಸ್ವಲ್ಪ ಬಲ್ತಿದೆ ಅನ್ನೋದಾದರೆ ಅದನ್ನು ತೆಗೆದುಬಿಟ್ಟು ತೊಗೊಬೇಕಾಗತ್ತೆ. ನೋಡಿ, ಸೋರೆಕಾಯಿ ಹಾಕಿದ್ದೀನಿ. ಇವಾಗ ಒಂದು ಕುದಿಯೋಕ್ಕೆ ಬಿಡಬೇಕು. ಆ್ಯಂಡ್ ಇದೊಂಚೂರು ಗಟ್ಟಿ ಆಗುತ್ತೆ, ಅಕ್ಕಿ ಹಾಕಿದ್ದೀವಲ್ಲ, ಹಾಗಾಗಿ ಅಕ್ಕಿ ಬದಲಿಗೆ ನಾವು ನೆನೆಸಿರೋ ಕಡಲೆಬೇಳೆ ಕೂಡ ಹಾಕೊಬೋದು. ಇದನ್ನು ಇವಾಗ ಕುದಿಯೋಕ್ಕೆ ಬಿಡ್ತೀನಿ. ನಾವು ಆಲ್ರೆಡಿ ಸೋರೆಕಾಯಿ ಬೇಯಿಸಿ ಹಾಕ್ಕೊಂಡಿರೋದ್ರಿಂದ ನೋಡಿ ಇದು ಸ್ವಲ್ಪ ಬೇಗ ಆಗುತ್ತೆ. ಸೊ ಇದೊಂದು ಚೂರು ಕುದಿಯೋಕ್ಕೆ ಬಿಡ್ತಾ ಇದ್ದೀನಿ. ನೋಡಿ,
ಸೊ ನಾನು ಈ ಮುಂಚೆನೇ ಹೇಳ್ದಂಗೆ ನಾವು ಬೇರೆ ತರಕಾರಿಗಳನ್ನೂ ಮಾಡ್ಕೊಬೋದು ಅಥವಾ ತರಕಾರಿ ಹಾಕದೆ ಕೂಡ ಮಾಡ್ಕೊಬೋದು. ಈ ಮುಂಚೆ ನಾನು ಒಂದ್ಸಲ ತೋರಿಸಿದ್ದೆ ಅನಿಸುತ್ತೆ. ಸೊ ತರಕಾರಿ ಹಾಕಿ ಮಾಡೋದಾದರೆ ಫಸ್ಟ್ ತರಕಾರಿ ಬೇಯಿಸ್ಕೊಂಡು ಆಮೇಲೆ ಆ್ಯಡ್ ಮಾಡ್ಕೊಬೇಕು. ನೋಡಿ ಕುದೀತಾ ಇದೆ. ಸೊ ಇದು ಕುದ್ಮೇಲೆ ನಾವು ಆಫ್ ಮಾಡ್ಕೊಬೇಕು. ಆಫ್ ಮಾಡ್ಕೊಂಡು ಇದು ಕಂಪ್ಲೀಟಾಗಿ ಆರಕ್ಕೆ ಬಿಡಬೇಕು. ಇದು ಪೂರ್ತಿ ಆರಿದ ಮೇಲೆ ನಾವು ಮಜ್ಜಿಗೆನ ಇದಕ್ಕೆ ಆ್ಯಡ್ ಮಾಡ್ಕೊಬೇಕು. ನಾನು ನೆಕ್ಸ್ಟ್ ಸ್ಟೆಪ್ಸ್ನೆಲ್ಲ ತೋರಿಸ್ತೀನಿ. ಸೊ ಅದು ಕಂಪ್ಲೀಟಾಗಿ ಆರಿದ ಮೇಲೆ ನಾನಿಲ್ಲಿ ಮಜ್ಜಿಗೆ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಇನ್ನೊಂದು ಚೂರು ಆ್ಯಡ್ ಮಾಡ್ಕೊತಾ ಇದ್ದೀನಿ ಮಜ್ಜಿಗೆನ ಮತ್ತೆ. ಸೊ ಇದಕ್ಕೆ ಉಪ್ಪೆಲ್ಲ ಮುಂಚೆನೇ ಹಾಕಿದ್ದೆ, ಸೊ ಹಾಕ್ತಾ ಇಲ್ಲ. ಆಮೇಲೆ ನಾನು ಮಾಡಿದ್ರಲ್ಲಿ ಅರ್ಧಕ್ಕೆ ಮಾತ್ರ ನಾನು ಮಜ್ಜಿಗೆ ಮಿಕ್ಸ್ ಮಾಡ್ಕೊಂಡಿರೋದು, ಇನ್ನು ಅರ್ಧ ಬೇಕಾದರೆ ಮಾತ್ರ ಮಿಕ್ಸ್ ಮಾಡ್ಕೊಬೋದು. ಸೊ ನಾನು ಸಪ್ರೇಟಾಗಿ ಒಂದು ಬೌಲ್ನಲ್ಲಿ ತೆಗೆದಿಟ್ಕೊಂಡಿದ್ದೀನಿ ನೋಡಿ. ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.